ನೀವು ಇಲ್ಲೆಲ್ಲಿ ಇರಂಗಿಲ್ಲ, ನಿಮಗೆ ಊಟ ಅನ್ನಕ್ಕೆ ನಾವೇನು ಸಹಾಯ ಕೊಡೋದೇ ಇಲ್ಲ ಅಂತಂದು ಹೇಳ್ತಾರೆ. ಆಗ ಏನು ಬ್ರಿಟಿಷರು ಕೋಲ್ಕತ್ತಾವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅವರು ದಕ್ಷಿಣದತ್ತ ಬರ್ಲಿಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ. ಅವಾಗ ಏನು ಈ ಒಂದು ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯರಿಗೂ ಮತ್ತು ಪೇಶ್ವರಿಗೂ ನಡೀತಕ್ಕಂಥ ಈ ಒಂದು ವಿಚಾರಗಳನ್ನ ಅವರು ಅರ್ಥ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರೆ, ಈ ನಮ್ಮ ಭೀಮಾ ಕೊರೆಂಗಾವ್ ಬಂದು ಇಲ್ಲಿ ನಮ್ಮ ಅಸ್ಪೃಶ್ಯರ ಜೊತೆ ಮಾತುಕತೆಯನ್ನಾಡಿ ನಮಗ್ ನೀವು ಯುದ್ಧ ಮಾಡ್ಕೊಡಿ, ನಿಮ್ಗೆ ಏನ್ ಸವಲತ್ತು ಬೇಕೋ ನಾವು ಕೊಡ್ತೀವಿ ಅಂತಾಗ ನಮ್ಮ ಅಸ್ಪೃಶ್ಯರು ನಮ್ಗೇನು ಸ್ವಾಭಿಮಾನ ಬೇಕು, ಸ್ವಾಭಿಮಾನದಿಂದ ನಾವು ಬದುಕಬೇಕು, ನಮ್ಮ ಹೆಣ್ಮಕ್ಳಿಗೂ ಎಲ್ಲರಿಗೂ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಒಂದು ಜೀವನ ಬೇಕು ಅಂತೇಳಿ ಅವರು ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿದ್ರೆ ಹೊರತು ಯಾವುದೇ ರೀತಿಯಾಗಿ ಬ್ರಿಟಿಷರಿಗೆ ಸ್ವಾತಂತ್ರ್ಯ ಎಲ್ಲ ಅವರೇ ತಗೋಬೇಕು, ಇಲ್ಲ ಎಲ್ಲ ಅವರೇ ದೋಚ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ಲಿಲ್ಲ. ಅವತ್ತು ನಮ್ಮ ಬದುಕು ಹೆಂಗಿತ್ತು ಅಂದ್ರೆ